ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರ ಅಂತ ಅನ್ಕೊಂತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನೀವು ನೋಡೋಕೆ ತಯಾರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ. ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತಿನ ಕೆಲಸ ಏನಂತ ನಾನು ನಿಮ್ಗೆ ತೋರಿಸ್ತೀನಿ, ನಾನು ಏನೇನು ಮಾಡಿದೆ ಅಂತಂದು. ಮತ್ತು ನನ್ನ ಚಾನಲ್ ಯಾರೇನೋ ಹೊಸಬರು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಮತ್ತು ಏನು ಮಾಡಿದ್ವಪ್ಪ ಅಂದ್ರೆ, ನಮ್ಮ ಮನೆಯವ್ರು ಬೆಳಗ್ಗೆ ಡ್ಯೂಟಿಗೆ ಹೋದರು. ಅವರಿಗೆಲ್ಲ ಅಡುಗೆ ಮಾಡಿ ಕಟ್ಟಿ ಅವ್ರು ಡ್ಯೂಟಿಗೆ ಹೋದರು. ಆಮೇಲೆ ನನ್ನ ಕೆಲಸ ಶುರು. ಯಾಕಂದರೆ ಶುಕ್ರವಾರ ತುಂಬ ಕೆಲಸ ಇರುತ್ತೆ ನನಗೆ. ಅವ್ರು ಹೋದ್ಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಪಾತ್ರೆ ತೊಳೆದು, ಕಸ ಗುಡಿಸಿ, ನೆಲ ಒರೆಸಿ, ಸ್ನಾನ ಮಾಡಿ, ದೇವ್ರ ಸಾಮಾನು ತೊಳೆದು, ದೇವ್ರ ಸಾಮಾನು ತೊಳೆದು ಅನ್ಬಾರ್ದಂತೆ, ದೇವ್ರಿಗೆ ಸ್ನಾನ ಮಾಡಿಸಿದ್ವಿ ಅಂತ ಹೇಳಬೇಕಂತ ನಮ್ಮ ಭಾವ ಹೇಳ್ತಾಯಿದ್ರು. ನಾನು ದೇವ್ರ ಪೂಜೆ ಮಾಡಿದಾಗೆಲ್ಲ ಅವ್ರನ್ನೇ ನೆನೆಸ್ಕೊತೀನಿ. ಆ ಮಾತು, ಅದೇನು ಪಾತ್ರೆನ ದೇವ್ರು ತೊಳೆದೆ ಅನ್ನೋಕ್ಕೆ ಹಾಗೆಲ್ಲ ಹೇಳಬಾರ್ದು, ದೇವ್ರಿಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಬೇಕಂತೆ. ಸರಿ, ಓಕೆ ಅಂತ ಅಂತೀವಿ. ಆದ್ರೂ ಅದು ಹಂಗೆ ಬರುತ್ತೆ ಬಾಯಿಗೆ. ಸರಿ, ದೇವ್ರ ಪೂಜೆ ಮಾಡಿ ತಿಂಡಿ ತಿನ್ನೋದ್ರಾಗ ಇಷ್ಟೊತ್ತಾಯಿತು, ತುಂಬ ಸುಸ್ತಾಗೋಯ್ತು. ಬೆಳಗ್ಗೆಯಿಂದ ಕೆಲಸ. ನಾನು ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇದು ಲಕ್ಷ್ಮೀ ಫೋಟೋ, ಪೂಜೆ ಮಾಡಿದ್ದೀನಿ ನಾನು. ಕತ್ಲೆ ಕಾಣುತ್ತಾ ಇದೆಯಲ್ಲ, ಇದು ಲೈಟ್ ಹಾಕಿದೆ ನಾನು. ಏನಪ್ಪ ಇವರು ಎರಡೆರಡು ಕಳಶ ಇಟ್ಟಿದ್ದಾರಲ್ಲ ಅಂತ ಅನ್ಕೋಬೋದು ನೀವು. ಎರಡು ಕಳಶ ಅಂತಂದರೆ ಏನಲ್ಲ, ಈ ಕಡೆ ಲೆಫ್ಟ್ ಸೈಡು ಕಾಮಾಕ್ಷಿ ದೀಪ ಇದೆ, ಅದ್ರ ಪಕ್ಕಕ್ಕೆ ತುಳಸಿ ಬೃಂದಾವನ ಇದೆ, ಮತ್ತು ಎಲ್ಲ ತಟ್ಟೆಯಲ್ಲೆಲ್ಲ ವಿಗ್ರಹಗಳಿದ್ದಾವೆ. ಈ ಕಡೆ ರೈಟ್ ಸೈಡು ಕಳಶ ಅದು ಯಾವಾಗಲೂ ಇಡ್ತೀನಿ ನಾನು. ಇದು ಮಧ್ಯದಲ್ಲಿ ತೆಂಗಿನಕಾಯಿದು ಕಳಶ. ಏನಪ್ಪ ಅಂತಂದರೆ, ನಾನು ವಾರ ವೈಭವಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಿ. ಹಾಗಾಗಿ ವೈಭವ ಪೂಜೆಗೆ ರೆಡಿ ಮಾಡಿಟ್ಟಿದ್ದೀನಿ. ಸಂಜೆ ನಾನು ಪೂಜೆ ಮಾಡಬೇಕದು. ಹಾಗಾಗಿ ಹೆಂಗೋ ಪೂಜೆ ಮಾಡ್ತಾ ಇದ್ನಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸಂಜೆ ಸ್ವಲ್ಪ ನೈವೇದ್ಯ ಮಾಡಿ ಎಡೆ ಮಾಡಿ ಪೂಜೆ ಮಾಡ್ತೀನಿ ಸಂಜೆ ನಾನು 6 ಗಂಟೆಗೆ. ಇಷ್ಟಿದೆ ನೋಡಿ ಶುಕ್ರವಾರ ಪೂಜೆ. ಇಷ್ಟೆಲ್ಲ ಮಾಡೋದ್ರಲ್ಲಿ ಇಷ್ಟೊತ್ತಾಯಿತು. 2 ಅವರ್ ಬೇಕು ನನಗೆ ಪೂಜೆ ಮಾಡೋಕ್ಕೆ. ಶುಕ್ರವಾರ ಬಂದರೆ ದೊಡ್ಡ ಕೆಲಸ ನನಗೆ. ಚೆನ್ನಾಗಿದೆಯಲ್ಲ ಪೂಜೆ? ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗಂತ ಚೆನ್ನಾಗಾಗಿದೆ ಅಂತ ಅನ್ನಿಸ್ತದೆ. ಮತ್ತು ಅಲಂಕಾರ ಎಲ್ಲ ನಿಮಗೆ ಹೇಗೆ ಅನಿಸುತ್ತೆ ಅದನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ, ಓಕೆ? ಮತ್ತು ನಾನೊಂದು ಬ್ಲೌಸ್ ಆರ್ಡ್ರ್ ಹಾಕಿದ್ದೆ. ಒಂದು ಆರ್ಡ್ರು ಬಂದಿದೆ, ಅದು ಆರ್ಡ್ರ್ ಹಾಕಿದ್ದು ಬ್ಲೌಸ್ ಬಂದಿದೆ. ತುಂಬ ಚೆನ್ನಾಗಿದೆ, ಅದು ನನಗಿಷ್ಟ ಆಯಿತು. ಹಾಗಾಗಿ ನಾನು ಆ ಬ್ಲೌಸ್ ಮಾಡಿದೆ. ಆ ಬ್ಲೌಸ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡಿ. ಕೂದಲ ಬರ್ತಾ ಇದೆ. 6 ತಿಂಗಳಾಯಿತು ತಲೆ ಕೂದಲು ಕೊಟ್ಟು, ದೇವರಿಗೆ ತಲೆ ಮುಡಿ ಕೊಟ್ಟು. ಇವಾಗ ಇಷ್ಟು ಬಂದಿದೆ, ಪರವಾಗಿಲ್ಲ. ಇನ್ನೊಂದು 4 ತಿಂಗಳಾದರೆ ಸರಿ ಹೋಗುತ್ತೆ. ಎಲ್ಲರೂ ಹೇಳ್ತಾರೆ ಹಿಂಗೆ ಇರಲಿ ಸ್ವಲ್ಪ ದಿನ ಅಂತ. ನನಗಿಷ್ಟ ಆಗ್ತಾಯಿಲ್ಲ ಇದು. ಯಾಕಂದರೆ ಸೀರೆ ಅದು ಉಟ್ಟಾಗ ಜಡೆ ಕೂದಲು ಇದ್ದರೆ ಚೆನ್ನಾಗಲ್ಲ. ಹಾಗಾಗಿ ನನಗಿಷ್ಟ ಆಗ್ತಾಯಿಲ್ಲ. ಇಲ್ಲಿವರೆಗಾರ ಬೆಳೆಸ್ಬೇಕಂತ ನನ್ನ ಆಸೆ. ನೋಡೋಣ ಎಲ್ಲಾಗುತ್ತೆ, ಹೆಂಗಾಗುತ್ತೆ ಹಂಗೆ. ಕೂದಲು ಬೇರೆ ಹೇರ್ ಫಾಲ್ಸ್ ಆಗ್ತಾಯಿದೆ. ಏನು ಮಾಡಬೇಕು ಗೊತ್ತಿಲ್ಲ. ಯಾರಿಗಾದ್ರೂ ಏನಾದರೂ ಐಡಿಯಾ ಇದ್ದರೆ ಹೇಳಿ, ಯೂಸ್ ಮಾಡೋಣ, ಓಕೆ? ಬನ್ನಿ ಬ್ಲೌಸ್ ತೋರಿಸ್ತೀನಿ, ಬನ್ನಿ ನಾನು ನಿಮಗೆ. ಬನ್ನಿ, ಇದು ಬ್ಲೌಸ್ ತೋರಿಸ್ತೀನಿ ನಾನು ನಿಮಗೆ. ಬ್ಲೌಸ್ ಯಾವ ಥರ ಇದೆ ಅಂದರೆ, ಇದು ಕ್ರೀಮ್ ಕಲರ್ ಇದೆ ನೋಡಿ. ಬ್ಯಾಕ್ ಬಟನ್ ಇದು. ಬುಟ್ಟಾಸ್ ಇದೆ, ಬಾಡಿಯೆಲ್ಲ ಬುಟ್ಟಾಸ್ ಇದೆ. ಸ್ಲೀವ್ಸ್ ಮಾತ್ರ ಎಂಬ್ರಾಯ್ಡ್ರಿ ಇದೆ ನೋಡಿ. ಚೆನ್ನಾಗಿದೆ. ಗಿಡಗಳಿದೆ, ಒಂಥರ ಜಿಂಕೆಗಳಿದೆ, ಮರಗಳಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಆದರೆ ಇದು ಹ್ಯಾಂಡ್ ವರ್ಕ್ ಏನಲ್ಲ, ಮಿಷಿನ್ ಎಂಬ್ರಾಯ್ಡ್ರಿ ಇದು. ಮತ್ತು ಇಲ್ಲೆಲ್ಲ ಮಧ್ಯದಲ್ಲಿ ಕಾಪರ್ ಕಲರು ಚಮ್ಕಿ ಇದೆ ನೋಡಿ. ನಿಮ್ಗೆ ತೋರಿಸ್ತಿದ್ದೀನಿ, ಚಮ್ಕಿ ಕಾಣುತ್ತಲ್ಲ, ಈ ಥರ ಚಮ್ಕಿ. ಈ ಥರ ಬಾಡಿ ಪ್ಲೇನ್ ಇದೆ, ಬುಟ್ಟಾಸ್ ಇದೆ ಬರೀ. ಸ್ಲೀವ್ಸ್ ಮಾತ್ರ ಇದಿದೆ. ಇದು ಸ್ಲೀವ್ಸು ಎಲ್ಬೋ ಇದೆ, 3/4 ಸ್ಲೀವ್ಸ್ ಇದೆ. ನನಗೆ 34 ನಂಬರ್ ಆದರೆ ಕರೆಕ್ಟ್ ಆಗೋದು. ಬಟ್ ಆನ್ಲೈನಲ್ಲಿ ತರಿಸೋದಲ್ಲ, ಹಾಗಾಗಿ ಏನಕ್ಕೆ ಸುಮ್ಮನೆ ಟೈಟ್ ಆದರೆ ಮತ್ತೆ ಏನೂ ಮಾಡೋಕ್ಕಾಗಲ್ಲ ಅಂತಂದು ಅದಕ್ಕೆ 36 ನಂಬರ್ ತರಿಸಿದ್ದೀನಿ ನಾನು. ಸ್ವಲ್ಪ ಲೂಸ್ ಆಗುತ್ತೆ, ಸ್ವಲ್ಪ ಸ್ಟಿಚ್ ಮಾಡಬೇಕು ನಾನು ಇದಕ್ಕೆ. ಸೈಡ್ ಒಂದು ಸ್ಟಿಚ್ ಹಾಕಿದರೆ ಸರಿ ಹೋಗುತ್ತೆ. ಮತ್ತು ಇದು ಏನಪ್ಪ ಅಂದರೆ ಸ್ವಲ್ಪ ಮೋಸ ಆಗಿದೆ. ಯಾಕಂದರೆ ಆನ್ಲೈನಲ್ಲಿ ತೋರಿಸಿದ್ದು ಒಂದೇ, ನನಗೆ ಕಳಿಸಿದ್ದು ಒಂದೇ. ಎಲ್ಲ ಕರೆಕ್ಟ್ ಇದೆ, ಸೇಮ್ ಇದೆ ಎಲ್ಲ. ಬಟ್ ಇದು ಡೋರಿ ಏನಿದೆ ಅಲ್ಲ, ಇದು ಡೋರಿ ಪ್ಲೇನ್ ಇದೆ ಇದು. ಬಟ್ ಆ ಪಿಕ್ಚರಲ್ಲಿ ತೋರಿಸ್ಬೇಕಾದ್ರೆ ಏನಂದರೆ ಒಂಥರ ಗಂಟೆ ಥರ ಇದೆ.
ಈಗೇನು ಸ್ಲೀವ್ಸ್ದೇನು ಡಿಸೈನ್ ಬಂದಿದೆಯಲ್ಲ ಇದೇ ಥರನೇ ಕಲರ್ದು ಗಂಟೆ ಥರ ಒಂಥರ ರೌಂಡು ಆ ಥರ ಇತ್ತು, ಚೆನ್ನಾಗಿತ್ತು ಅದು. ಆ ಥರ ಬರುತ್ತೆ ಅಂತಂದರೆ ಆ ಥರ ಬಂದಿಲ್ಲ, ಇದು ಪ್ಲೇನ್ ಇದೆ, ಏನು ಮಾಡೋಕ್ಕಾಗಲ್ಲ, ಇಷ್ಟೇ ಅಲ್ಲ ಹೋಗಲಿ. ಆದರೆ ಪರ್ಫೆಕ್ಟ್ ಸೈಜ್ ಮಾತ್ರ ಕರೆಕ್ಟ್ ಇದೆ, ಫಿಟ್ಟಿಂಗ್ ಅದೆಲ್ಲ. ಸೈಡ್ ಒಂದೊಂದು ಹೊಲಿಗೆ ಹಾಕಿದರೆ ಸರಿ ಹೋಗುತ್ತೆ. ನೋಡಿ ನಾನಿದು ಯಾವ ಸೀರೆಗೆ ತರಿಸಿದ್ದೀನಪ್ಪ ಅಂತಂದರೆ ತೋರಿಸ್ತೀನಿ ನೋಡಿ. ನಾನು ಯಾವ ಸೀರೆಗೆ ಬ್ಲೌಸ್ ಹಾಕ್ಕೊತೀನಿ ಅಂದರೆ, ಈ ಸೀರೆ ನಿಮಗೆ ತೋರಿಸಿದ್ದೀನಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ. ನೋಡಿ ಈ ಸೀರೆ ಪಿಂಕ್ ಇದೆಯಲ್ಲ, ಇದು ಮೆಜಂತಾ ಕಲರು. ಇದೇ ಕಲರ್ ಬ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಯಾಕೆಂದರೆ ಒಂಥರ ಗಾಡಿ ಅನಿಸುತ್ತೆ. ಆದರೆ ನಾವು ಇನ್ನೊಂದು ಸ್ವಲ್ಪ ಕಪ್ಪಗಿದ್ದೀವಲ್ಲ, ಇನ್ನೂ ಚೆನ್ನಾಗಿರ್ತಾರೆ ಅನಿಸಲ್ಲ ಇದೇ ಸೀರೆ ಇದೇ ಬ್ಲೌಸ್ ಹಾಕ್ಕೊಳ್ಳೋಕ್ಕೆ. ಅದಕ್ಕೆ ಇದ್ರ ಮೇಲೆ ಇದು ಕ್ರೀಮ್ ಕಲರ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸೂಟ್ ಆಗುತ್ತೆ, ಯಾಕಂದರೆ ಈ ಸೀರೆಯಲ್ಲಿನೂ ಗ್ರೀನು ಬ್ಲೂ ಇದೆ, ಹಾಗಾಗಿ ಇದರಲ್ಲಿನೂ ಗ್ರೀನು ಬ್ಲೂ ಬಂದಿದೆಯಲ್ಲ, ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ. ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ನೆಕ್ಸ್ಟ್ ಇದನ್ನು ಹಾಕ್ಕೊಂಡಾಗ ನಿಮಗೆ ನಾನು ತೋರಿಸ್ತೀನಿ ಅಂತ. ಓಕೆ, ಮತ್ತು ಹೇಗೆ ಅನಿಸ್ತು ಈ ಬ್ಲೌಸ್ ಎಲ್ಲ? ಚೆನ್ನಾಗಿ ಅನ್ನಿಸ್ತಾ? ಇಷ್ಟ ಆಯಿತಾ ನಿಮಗೂ? ಇಷ್ಟ ಆದರೆ ಆನ್ಲೈನಲ್ಲಿ ಸಿಗುತ್ತೆ, ನೀವು ತರಿಸ್ಕೊಳ್ಳಿ. ಅದು ನಾನು ಯಾವುದ್ರಲ್ಲಿಂದ ತರಿಸಿ ನನಗೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ನನಗೆ ಆನ್ಲೈನಲ್ಲಿ ಆರ್ಡ್ರ್ ಹಾಕೋಕ್ಕೆ ಬರೋಲ್ಲ, ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಅವರೇ ಹಾಕ್ತಾರೆ. ನಾನು ನಮ್ಮ ಮನೆಯವ್ರಿಗೆ ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ ನಾನು. ಓಕೆ, ಚೆನ್ನಾಗಿ ಅನಿಸ್ತು, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ನಾನು ನಿಮಗೆ ಬ್ಲೌಸು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ಜೂಮ್ ಮಾಡಿ ಯಾವ ಥರ ಇದೆ ಅಂತಂದು. ನೋಡಿ ಈ ಥರ ಸ್ಲೀವ್ಸ್ಗೆ ಈ ಥರ ಪ್ರಿಂಟ್ ಇದೆ, ಬಾಡಿಗೆಲ್ಲ ಈ ಥರ ಬುಟ್ಟಾಸ್ ಇದ್ದಾವೆ. ಅದೇ ಡೋರಿನ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ನಲ್ಲ, ಆ ಥರ ಬಂದಿದೆ, ಸಿಂಪಲ್ ಆಗಿರೋದು. ನೋಡಿ ಇದ್ರದ್ದು ರೇಟ್ ನಾನು ಹೇಳಿಲ್ಲಲ್ಲ ನಿಮಗೆ, ಇದ್ರ ರೇಟ್ ಬಂದು 999, 1000 ರೂಪೀಸ್ ಅಂದ್ಕೊಳ್ಳಿ. ಅದೇ 999 ರೇಟ್. ಇದು ವರ್ತ್ ಇದೆ, ಪರವಾಗಿಲ್ಲ. ಯಾಕಂದರೆ ನೀವು ಹೊರಗಡೆ ಬ್ಲೌಸ್ ಹೊಲಿಯಕ್ಕೆ ಕೊಟ್ರೆ 500 600 ಇದೆ. 999 ಅಂದರೆ ಎಂಬ್ರಾಯ್ಡ್ರಿ ಇದೆ ವಿತ್ತು, ಮತ್ತು ಬಟ್ಟೆನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಾಟನ್ ಸಿಲ್ಕ್ ಥರ ಇದೆ ಬಟ್ಟೆ, ತುಂಬ ಚೆನ್ನಾಗಿದೆ. ಕಾಂಟ್ರಾಸ್ಟ್ ಹಾಕ್ಕೋಬೋದು, ಯಾವುದು ಡಾರ್ಕ್ ಸೀರೆಗಳಿಗೆಲ್ಲ ಕ್ರೀಮ್ ಕಲರ್ ಹಾಕ್ಕೋಬೋದು. ಹಾಗಾಗಿ ನಾನು ತರಿಸ್ಕೊಂಡೆ, ತುಂಬ ಚೆನ್ನಾಗಿದೆ. ಹಾಸನ ಕ್ಲೈಮೇಟ್ ನೋಡಿ ಎಷ್ಟು ತಣ್ಣಗಿದೆ, ಕೂಲ್ ಆಗಿದೆ. ಫುಲ್ಲು ಮಳೆ, ಒಂದು 10 ದಿನ ಆಯಿತು ಮಳೆ ಬರ್ತಾ ಇದೆ, ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನಿನ್ನೆ ಎಲ್ಲ ಸ್ಕೂಲ್ ರಜೆ ಕೊಟ್ಟಿದ್ದರು. ನೋಡಿ ಎಷ್ಟು ಮಳೆ ಇದೆ, ಎಷ್ಟು ಮೋಡ ಹಚ್ಚ ಹಸಿರು. ನೋಡಿ ನಮ್ಮ ಮನೆ ಪಾಟಲ್ಲಿ ಹೂವು ಹೆಂಗೆ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಲ್ಲ ಹೂವು. ತುಂಬ ಚೆನ್ನಾಗಿರುತ್ತೆ ಈ ಹೂವು. 15 ಡೇಸ್ ಆದ್ರೂ ಬಾಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಹೂವು. ನೋಡಿ ಪಿಂಕ್ ಇದೆ, ರೆಡ್ ಇದೆ, ಮೆಜಂತಾ ಇದೆ, 3-4 ಕಲರ್ ಇದೆ. ತುಂಬ ಚೆನ್ನಾಗಿ ಬಿಡುತ್ತೆ ಹೂವು ಮಾತ್ರ, ಅಷ್ಟು ಚೆನ್ನಾಗಿ ಕಾಣ್ತದೆ ಹೂವು. ನೋಡಿ ನಮ್ಮ ಮನೆ ಪಾಟ್ಗಳು ನೋಡಿ ಹಚ್ಚ ಹಸಿರು. ಮನಿ ಪ್ಲ್ಯಾಂಟ್ ನೋಡಿ ಹೆಂಗೆ ಬೆಳೆಸಿದ್ದೀನಿ ನಾನು. ಇಲ್ಲಿ ಮನೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ನೋಡಿ ಸಂಜೆ ನಾನು ವೈಭವಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಎಲ್ಲ ರೆಡಿ ಮಾಡಿದ್ನಲ್ಲ. ಸಂಜೆ ನಾನು ವೈಭವಲಕ್ಷ್ಮಿ ಪೂಜೆ ಮಾಡಿದೆ. ಆ ದೇವ್ರ ಹತ್ರ ನೀವೆಲ್ಲ ಕೇಳ್ಕೊಳ್ಳಿ, ಕೈ ಮುಗಿದ್ಕೊಳ್ಳಿ. ನಾನು ಆ ದೇವ್ರ ಹತ್ರ ಕೇಳ್ಕೊಳ್ತೀನಿ, ಎಲ್ಲರಿಗೂ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದು ನಾನು ಆ ದೇವಿ ವೈಭವಲಕ್ಷ್ಮಿಗೆ ಕೇಳ್ಕೊಳ್ತೀನಿ. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ, ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ನನ್ನ ಚಾನಲ್ ಯಾರೇನೋ ಹೊಸಬರು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬೈ, ಟೇಕ್ ಕೇರ್.